ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲ್ಸ್, ಫಿಷರ್ ಮತ್ತೆ ಫಿಸ್ತುಲಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ರಶ್ಮಿ ಮ್ಯಾಮ್. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಈ ಪೈಲ್ಸ್, ಫಿಸ್ತುಲಾ ಮತ್ತೆ ಫಿಷರ್ ಅಂದ್ರೆ ಏನು? ಈ ಮೂರು ಬೇರೆ ಬೇರೆನಾ ಅಥವಾ ಒಂದೇ ಕಾಯಿಲೆನಾ? ಪೈಲ್ಸ್, ಫಿಷರ್ ಆ್ಯಂಡ್ ಫಿಸ್ಟುಲಾ ಅಂತ ಹೇಳಿದಾಗ ಏನೋ ರೆಕ್ಟಲ್ ರೀಜನಲ್ಲಿ ಆಗುವಂಥ ಸಮಸ್ಯೆ ಅಂತ ಹೇಳ್ಬೋದು, ಅಂದರೆ ಗುದದ್ವಾರದಲ್ಲಿ ಆಗುವಂಥ ಸಮಸ್ಯೆ ಅಂತ. ಸೊ ನವಡೇಸ್ ನಾವು ತುಂಬ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಸೊ ಅದರಲ್ಲೂ ಫೀಮೇಲ್ಸಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಪೈಲ್ಸ್ ಅಥವಾ ಫಿಷರ್ ಆಗಿರ್ಬೋದು ಆ್ಯಂಡ್ ಫಿಸ್ಟುಲಾ ಆಗಿರುವಂಥದ್ದು. ಸೊ ಇದು ಮುಜುಗರದ ವಿಷಯ ಅಂತಲೇ ಹೇಳ್ಬೋದು. ಸೊ ಎಷ್ಟೊಂದು ಜನ ಇನಿಷಿಯಲ್ ಸ್ಟೇಜಸ್ ಆಗಿದ್ದಾಗಲೇ ಸೊ ಹೇಳ್ಕೊಡೋದಿಲ್ಲ. ಸೊ ಯಾವಾಗ ಅದು ಸ್ಟೇಜಸ್ನ ಮೀರಿ ಹೋಗುತ್ತೋ ಸೊ ಆಗ ಅವರು ಪೈಲ್ಸ್ ಅಥವಾ ಫಿಷರ್ ಅಂತ ತೋರಿಸ್ಕೊಳ್ಳೋಕ್ಕೆ ಹೋಗೋದನ್ನು ನೋಡಿರ್ತೀವಿ. ಸೊ ಇನಿಷಿಯಲ್ ಆಗಿ ಅದು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯಿಂದ ಶುರು ಆಗುತ್ತೆ ಆ್ಯಂಡ್ ತುಂಬ ಜನನೇ ಸಫರ್ ಆಗಿರ್ತಾರೆ. ಸೊ ಒನ್ಸ್ ಇನ್ ಎ ಲೈಫ್ ಟೈಮ್ ಕೂಡ ಬಂದಿರ್ಬೋದು, ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ಬೋದು. ಸೊ ಗ್ಯಾಸ್ಟ್ರೈಟಿಸ್ ಅಥವಾ ಅಂಡರ್ಲೈನ್ ಡಿಸಾರ್ಡರ್ಸ್ ಇದ್ದಾಗ ಸೊ ಅದು ಕೂಡ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಸೊ ಇನ್ನು ಪೈಲ್ಸ್ ಅಂತ ಹೇಳಿದಾಗ ಸೊ ನಥಿಂಗ್ ಬಟ್ ಎಂಗಾರ್ಜ್ಮೆಂಟ್ ಆಫ್ ರೆಕ್ಟಲ್ ಬ್ಲಡ್ ವೆಸಲ್ಸ್ ಅಂತ ಹೇಳ್ಬೋದು. ಸೊ ಹೆಚ್ಚಾಗಿ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಆಗಿ ಕಾಣಿಸುತ್ತೆ ಅಥವಾ ಇಂಟರ್ನಲ್ ಹೆಮರಾಯ್ಡ್ಸ್ ಆಗಿ ಕೂಡ ಕಾಣಿಸ್ಬೋದು. ಎಕ್ಸ್ಟರ್ನಲಿ ಅಂತ ಹೇಳಿದಾಗ ಸೊ ಔಟ್ಸೈಡ್ ದಿ ಏನಲ್ ರೀಜನ್ ಅಂತ ಹೇಳ್ಬೋದು. ಸೊ ಇಟ್ ಗೋಸ್ ಸ್ಟೇಜಸ್ ಬೈ ಸ್ಟೇಜಸ್. ಸೊ ಇನಿಷಿಯಲ್ ಆಗಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗಿ ಶುರು ಆಗಿರುತ್ತೆ. ಸೊ ಆಗಾಗ ಕಾನ್ಸ್ಟಿಪೇಷನ್ ಆಗಿರುತ್ತೆ. ಸೊ ಅವರೇ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಸ್ಟೂಲ್ ಸಾಫ್ಟ್ನರ್ನ ತೊಗೊಳೋಕ್ಕಾಗಿರ್ಬೋದು. ಸೊ ಈ ಥರ ಮಾಡಿ ಸರಿಪಡಿಸ್ಕೊಳ್ತಿರ್ತಾರೆ. ಸೊ ಯಾವಾಗ ಅದು ಜಾಸ್ತಿ ಆಗುತ್ತೋ ಸೊ ಇಟ್ ಗೋಸ್ ಗ್ರೇಡ್ 1, ಗ್ರೇಡ್ 2 ಅಂತ. ಸೊ ಇನ್ನು ಗ್ರೇಡ್ 1 ಹೆಮರಾಯ್ಡ್ಸ್ ಅಥವಾ ಸ್ಟೇಜ್ 1 ಹೆಮರಾಯ್ಡ್ಸಲ್ಲಿ ಸೊ ಬಲ್ಜಿಂಗ್ ಕಾಣಿಸ್ಕೊಳ್ಳುತ್ತೆ, ಅಂದರೆ ಹೊರಗಡೆ ಉಬ್ಬಿರೋ ಥರ ಕಾಣಿಸ್ಕೊಳ್ಳುತ್ತೆ. ಅದರಿಂದ ತುಂಬ ಒಂದು ಪೇಯ್ನ್ ಕಾಣಿಸೋವಂಥದ್ದಾಗಿರ್ಬೋದು. ಆಫ್ಟರ್ ಪಾಸಿಂಗ್ ದ ಮೋಷನ್ ಅವ್ರಿಗೆ ಉರಿ ಆಗಿರುವಂಥದ್ದು ಅಥವಾ ಡಿಸ್ಕಂಫರ್ಟ್ ವೈಲ್ ಸಿಟ್ಟಿಂಗ್ ಅಂತ ಹೇಳ್ಬೋದು. ಇಟ್ ಕ್ಯಾನ್ ಲಾಸ್ಟ್ ಫಾರ್ ಅವರ್ಸ್ ಟುಗೆದರ್. ಸೊ ಇದರಿಂದ ಅವರಿಗೆ ತುಂಬಾ ಪೇಯ್ನ್ಫುಲ್ ಆಗ್ತಾ ಇರುತ್ತೆ ಅಥವಾ ಅದ್ರ ಜೊತೆಗೆ ಬರ್ನಿಂಗ್ ಆಗುವಂಥದ್ದು ಇರ್ಬೋದು. ಸೊ ಇನ್ನು ಮಾನಸಿಕವಾಗಿ ಕೂಡ ಒತ್ತಡ ಆಗುವಂಥದ್ದು ಇರ್ಬೋದು. ಸೊ ಇದನ್ನು ತುಂಬ ಜನ ಫೇಸ್ ಮಾಡ್ತಿರ್ತಾರೆ. ಸೊ ಪೈಲ್ಸಲ್ಲಿ ನಾವು ನೋಡ್ಬೋದು. ಸೊ ಇನ್ನು ಹೆಚ್ಚಾಗಿ ಅವರ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ. ಸೊ ಯಾವಾಗ ಫುಡ್ಡಲ್ಲಿ ನಾವು ತಗೊಳ್ಳೋ ಆಹಾರದಲ್ಲಿ ನಾರಿನಂಶ ಕಮ್ಮಿ ಇರುತ್ತೋ, ಫೈಬರ್ ಐಟಮ್ಸ್ ಕಮ್ಮಿ ಇರುತ್ತೋ ಸೊ ಆಗ ಕಾನ್ಸ್ಟಿಪೇಷನ್ಗೆ ಎಡೆ ಮಾಡಿಕೊಡುತ್ತೆ. ಸೊ ದಟ್ ಕ್ಯಾನ್ ಲೀಡ್ ಟು ಮೋರ್ ಆಫ್ ಒಂದು ಸ್ಟ್ರೈನ್ ಇನ್ ಪಾಸಿಂಗ್ ದ ಸ್ಟೂಲ್ಸ್ ಅಂತಲೇ ಹೇಳ್ಬೋದು. ಸೊ ಯಾವಾಗ ಅವ್ರು ತುಂಬಾ ಸ್ಟ್ರೈನ್ ಮಾಡ್ತಾರೋ ಮೋಷನ್ ಪಾಸ್ ಮಾಡೋದಕ್ಕೆ ಸೊ ಅದರಿಂದ ಪೈಲ್ಸ್ ಬರ್ಬೋದು ಅಥವಾ ಫಿಷರ್ ಬರ್ಬೋದು, ಹಲವಾರು ಒಂದು ರೀತಿಯ ಸಮಸ್ಯೆನ ಫೇಸ್ ಮಾಡ್ತಾರೆ. ಆ್ಯಂಡ್ ಹೆಚ್ಚಾಗಿ ಕೆಲವರಲ್ಲಿ ಹೈಡ್ರೇಷನ್ ಇರೋದಿಲ್ಲ. ಸೊ ಲ್ಯಾಕ್ ಆಫ್ ವಾಟ್ರಿಂದ ಡಯಟ್ ಅಂತ ಹೇಳ್ತೀವಿ. ಸೊ ನೀರು ಕುಡಿತಿರೋದಿಲ್ಲ. ಸೊ ಅದು ಕೂಡ ಒಂದು ಕಾರಣ ಆಗಿರ್ಬೋದು. ಸೊ ಇನ್ನು ಮೋರ್ ಆಫ್ ರೆಡಿಮೇಡ್ ಫುಡ್ಸ್ ಇರ್ಬೋದು, ಸ್ಟಾರ್ಚಿ ಫುಡ್ ಐಟಮ್ಸ್ ಇರ್ಬೋದು. ಸೊ ಅಂಥದ್ದನ್ನು ತೊಗೊಂಡಾಗಲೂ ಕೂಡ ಈ ಥರ ಸಮಸ್ಯೆ ಕಾಣಿಸುತ್ತೆ. ಆ್ಯಂಡ್ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಅದು ಕೂಡ ಕಾರಣ ಆಗ್ಬೋದು. ಆ್ಯಂಡ್ ನವಡೇಸ್ ವಿ ಸಿ ಇನ್ ಚಿಲ್ಡ್ರನ್ಸ್ ಆಲ್ಸೋ. ಸೊ ಎಂಗೇಜಲ್ಲೇ ಕಾಣಿಸ್ತಿದೆ ಡ್ಯೂ ಟು ಚೈಲ್ಡ್ಹುಡ್ ಒಬೆಸಿಟಿ ಇರ್ಬೋದು ಅಥವಾ ಒಬೆಸಿಟಿ ಈಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಕಾಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಂಡರ್ಲೈನ್ ಡಿಸಾರ್ಡರ್ಸ್ ಇದೆ, ಅದಕ್ಕೆ ಮಲ್ಟಿಪಲ್ ಮೆಡಿಕೇಷನ್ಸ್ ತೊಗೊಳ್ತಿದ್ದಾರೆ ಅಂದಾಗಲೂ ಕೂಡ. ಸೊ ಅದು ಕೂಡ ಈ ಥರ ಪ್ರಾಬ್ಲಮ್ಸ್ಗೆ ಲೀಡ್ ಮಾಡ್ಬೋದು. ಇನ್ನು ಪೈಲ್ಸ್ ಅನ್ನೋದು ಫೀಮೇಲ್ಸಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಏನು? ಸೊ ಈಗ ಫೀಮೇಲ್ಸಲ್ಲಿ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಅಫೆಕ್ಟ್ ಆಗಿರುವಂಥದ್ದು. ಹೆಚ್ಚಾಗಿ ನಾವು ಪೈಲ್ಸ್ ಸಮಸ್ಯೆನ ನೋಡೋದಾದರೆ ಪ್ರೆಗ್ನೆನ್ಸಿನಲ್ಲಿ ಅಫೆಕ್ಟ್ ಆಗಿರುವಂಥದ್ದು. ಐದರ್ ಪೈಲ್ಸ್ ಬರ್ಬೋದು ಅಥವಾ ಅವ್ರಿಗೆ ಫಿಷರ್ ಬರ್ಬೋದು. ಮೋಸ್ಟ್ ಕಾಮನ್ ಆಗಿ ನೋಡ್ಬೋದು ಬಿಕಾಸ್ ಅವರ ಒಂದು ನಾರ್ಮಲ್ ಡಯಟ್ ಅಥವಾ ಲೈಫ್ ಸ್ಟೈಲಿಂದ ಸೊ ಅವರೊಂದು ಚೇಂಜಸ್ ಆಗುತ್ತೆ. ಸೊ ಆಫ್ಟರ್ ಲೈಕ್ ಪ್ರೆಗ್ನೆನ್ಸಿ ಆದಾಗ ಹಾರ್ಮೋನಲ್ ಚೇಂಜಸ್ ಕೂಡ ಕಾಣುತ್ತೆ. ಸೊ ಅದರಿಂದ ಎಕ್ಸೆಸ್ ಆಫ್ ವೆಯ್ಟ್ ಗೇನ್ ಕೂಡ ಆಗ್ಬೋದು. ಆ್ಯಂಡ್ ಅವರ ಆಹಾರ ಪದ್ಧತಿನಲ್ಲಿ ಸೊ ನೀರಿನಂಶ ಕಮ್ಮಿ ಇದ್ದಾಗ ಕಾನ್ಸ್ಟಿಪೇಷನ್, ಮಲಬದ್ಧತೆ ಆಗುತ್ತೆ. ಎಸ್ಪೆಷಲಿ ಪೋಸ್ಟ್ ಡೆಲಿವರಿ ನಾವು ಈ ಥರ ಸಮಸ್ಯೆನ ನೋಡ್ತೀವಿ. ಅಥವಾ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಸೊ ಅವರಿಗೆ ಮಲ್ಟಿಪಲ್ ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಸೊ ಬಿಕಾಸ್ ಆಫ್ ಅದರಿಂದ ಸಪ್ಲಿಮೆಂಟಿಂದ ಕೂಡ ಅವ್ರಿಗೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗ್ಬೋದು. ಸೊ ಇನ್ನು ಗ್ಯಾಸ್ಟ್ರೈಟಿಸ್ ಅಥವಾ ಇಂಡೈಜೆಷನ್ ಸಮಸ್ಯೆ ಇದ್ದಾಗ ಸೊ ಅವ್ರು ಹಾಗೆ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅಥವಾ ಕೆಲವು ಮೆಡಿಕೇಷನ್ಸ್ ಅಥವಾ ಮನೆ ಮದ್ದನ್ನು ಮಾಡ್ತಾರೆ. ಸೊ ಆ ಟೈಮಲ್ಲಿ ಕಮ್ಮಿ ಆಗೋದಿಲ್ಲ. ಸೊ ಇನ್ನು ಆಫ್ಟರ್ ಬೇಬಿ ಆದಮೇಲೆ ತೋರಿಸ್ಕೊಳ್ಳೋಣ ಅಂತ ಕೂಡ ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಆಗಲೂ ಕೂಡ ಆ ಸ್ಟೇಜ್ ದಾಟಿ ಕೂಡ ಹೋಗ್ಬೋದು. ಸೊ ಇನಿಷಿಯಲ್ ಆಗಿ ಅವ್ರಿಗೆ ಒಂದು ಕಾನ್ಸ್ಟಿಪೇಷನ್ ಅನ್ನೋದು ಬಿಟ್ಟರೆ ಸಮ್ಟೈಮ್ಸ್ ತುಂಬ ಸಿವಿಯರ್ ಆದಾಗ ಸೊ ಬ್ಲಡ್ ಬರುವಂಥದ್ದು ಇರ್ಬೋದು.
ಸ್ವಲ್ಪ ಹೊರಗಡೆ ಒಂದು ಎಂಗಾರ್ಜ್ಮೆಂಟ್ ಜಾಸ್ತಿ ಆಗುವಂಥದ್ದು ಇರ್ಬೋದು, ಸ್ಟೇಜಸ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಪೋಸ್ಟ್ ಡೆಲಿವರಿನಲ್ಲಿ ಡ್ಯೂ ಟು ದೇರ್ ಅಥವಾ ಲೈಫ್ ಸ್ಟೈಲಿಂದಾಗಿ ಸೊ ಹೆಚ್ಚಾಗಿ ಕಾನ್ಸ್ಟಿಪೇಷನ್ ಆಗ್ಬೋದು. ಸೊ ದಟ್ ಇಂಟೆನ್ ಕ್ಯಾನ್ ಲೀಡ್ ಟು ಸ್ಟ್ರೈನಿಂಗ್ ಆಫ್ ಸ್ಟೂಲ್ಸ್ ಅಂತಲೇ ಹೇಳ್ಬೋದು. ಸೊ ಆಗ ಟೇರಿಂದ ಏನಲ್ ಅಥವಾ ರೆಕ್ಟಲ್ ರೀಜನ್ ಅಂತ ಹೇಳ್ತೀವಿ. ಸೊ ಆ ಜಾಗದಲ್ಲಿ ಬಿರುಕು ಬಿಟ್ಟಿರೋ ಹಾಗೆ ಕಾಣಿಸ್ಕೊಳ್ಳುವಂಥದ್ದು, ಅದನ್ನು ಫಿಷರ್ ಅಂತ ಹೇಳ್ಬೋದು. ಸೊ ಯಾವಾಗ ಈ ಫಿಷರ್ ಜಾಸ್ತಿ ಆಗುತ್ತೋ ಸೊ ಅವ್ರಿಗೆ ಬರ್ನಿಂಗ್ ಆಗುವಂಥದ್ದು ಅಥವಾ ಪೇಯ್ನ್ ಆಗುವಂಥದ್ದು ಮೋಸ್ಟ್ ಆಫ್ ದಿ ಪ್ರೆಗ್ನೆಂಟ್ ವಿಮೆನ್ಸಲ್ಲಿ ಅಥವಾ ಪೋಸ್ಟ್ ಡೆಲಿವರಿ ಕೇಸಸಲ್ಲಿ ಈ ಥರ ನೋಡುವಂಥದ್ದು. ಒಂದಿಷ್ಟು ಗುಣಲಕ್ಷಣಗಳು ಅಂತ ಇರುತ್ತೆ. ಪೈಲ್ಸ್ಗೆ ಯಾವೆಲ್ಲ ಗುಣಲಕ್ಷಣಗಳಿವೆ? ಸೊ ಈಗ ಪೈಲ್ಸಲ್ಲಿ ನಾವು ನೋಡಿದಾಗೆ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಅಂತ ಹೇಳಿದೆ. ಸೊ ಇನ್ನು ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸಲ್ಲಿ ಸ್ಟೇಜಸ್ ಅಂತ ಹೇಳ್ಬೋದು. ಈಗ ಗ್ರೇಡ್ 1 ಹೆಮೊರಾಯ್ಡ್ಸ್ ಅಂತ ಹೇಳ್ತೀವಿ ಅಥವಾ ಸ್ಟೇಜ್ 1 ಹೆಮೊರಾಯ್ಡ್ಸಲ್ಲಿ ಸೊ ಆಗ ಅವ್ರಿಗೆ ಕಾನ್ಸ್ಟಿಪೇಷನ್ ಅಷ್ಟೇ ಕಾಣಿಸ್ತಿರುತ್ತೆ, ಅಂದರೆ ಮಲಬದ್ಧತೆ ಆಗುವಂಥದ್ದು ಇರ್ಬೋದು. ಸೊ ಅದ್ರ ಜೊತೆಗೆ ಅವ್ರಿಗೆ ಮೋಷನ್ ಪಾಸ್ ಆದಮೇಲೆ ಪೇಯ್ನ್ ಕಾಣಿಸ್ಕೊಳ್ಳುವಂಥದ್ದು. ಇಟ್ ಕ್ಯಾನ್ ಲಾಸ್ಟ್ ಫಾರ್ ಅವರ್ಸ್ ಟುಗೆದರ್. ಸ್ವಲ್ಪ ಅದಾದಮೇಲೆ ಪೇಯ್ನ್ ತನಗೆ ತಾನೇ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇನ್ನು ಸ್ಟೇಜ್ 2 ಅಥವಾ ಗ್ರೇಡ್ 2 ಹೆಮೊರಾಯ್ಡ್ಸಲ್ಲಿ ಸೊ ಔಟ್ಸೈಡ್ ಆಫ್ ದಿ ರೆಕ್ಟಮ್ ಅಲ್ಲಿ ಒಂದು ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುವಂಥದ್ದು. ಇಟ್ ಕ್ಯಾನ್ ಬಿ ಸಿಂಗಲ್ ಆರ್ ಮಲ್ಟಿಪಲ್ ಅಂತ ಕೂಡ ಹೇಳ್ಬೋದು. ಸೊ ಒಂದೇ ಸಣ್ಣದಾಗಿ ಕಾಣಿಸ್ಬೋದು ಅಥವಾ ಕೆಲವ್ರಿಗೆ ದ್ರಾಕ್ಷಿ ಗೊಂಚಲು ಈ ಥರ ಕಾಣ್ಕೊಳ್ಳುವಂದು. ಸೊ ಅದು ಮೋಷನ್ ಪಾಸ್ ಆದಮೇಲೆ ಅವ್ರಿಗೆ ತುಂಬಾ ಪೇಯ್ನ್ ಕೊಡುತ್ತೆ ಆ್ಯಂಡ್ ತನಗೆ ತಾನೇ ಒಳಗಡೆ ಹೋಗುತ್ತೆ. ಸೊ ಅದು ನಾವು ಸ್ಟೇಜ್ 2ನಲ್ಲಿ ನೋಡ್ಬೋದು ಆ್ಯಂಡ್ ಇಟ್ ರೆಸಿಡ್ಸ್ ಬ್ಯಾಕ್ ಆನ್ ಇಟ್ಸ್ ಓನ್ ಅಂತ ಹೇಳ್ಬೋದು. ಸೊ ಇನ್ನು ಗ್ರೇಡ್ 3 ಹೆಮೊರಾಯ್ಡ್ಸ್ ಅಥವಾ ಸ್ಟೇಜ್ 3 ಹೆಮೊರಾಯ್ಡ್ಸಲ್ಲಿ ಕಂಪ್ಲೀಟ್ ಪ್ರೊಲ್ಯಾಪ್ಸ್ ಆಫ್ ದಿ ರೆಕ್ಟಮ್ ಅಂತ. ಸೊ ಅವ್ರಿಗೆ ಕಂಪ್ಲೀಟಾಗಿ ಔಟ್ಸೈಡ್ ಬಂದಿರುತ್ತೆ. ಸೊ ಮೆಕ್ಯಾನಿಕಲಿ ದೇ ಹ್ಯಾವ್ ಟು ಪುಷ್ ಬ್ಯಾಕ್ ವಿತ್ ದ ಫಿಂಗರ್ಸ್. ಸೊ ಆಗ ಒಳಗಡೆ ಹೋಗುವಂಥದ್ದು. ಸೊ ಇದನ್ನು ಗ್ರೇಡ್ 3 ಹೆಮೊರಾಯ್ಡ್ಸಲ್ಲಿ ನೋಡ್ತೀವಿ. ಸೊ ಇನ್ನು ಗ್ರೇಡ್ 4 ಹೆಮೊರಾಯ್ಡ್ಸಲ್ಲಿ ಸೊ ಅವ್ರಿಗೆ ಔಟ್ಸೈಡೇ ಇರುತ್ತೆ. ಸೊ ಅದು ಪುಷ್ ಮಾಡಿದ್ರು ಫಿಂಗರ್ ಮುಖಾಂತರ ಒಳಗಡೆ ಹೋಗೋದಿಲ್ಲ. ಸೊ ಅದನ್ನು ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಹೇಳ್ಬೋದು ಅಥವಾ ಏನಲ್ ಪ್ರೊಲ್ಯಾಪ್ಸ್ ಅಂತ. ಸೊ ಈ ಥರ ಸ್ಟೇಜಸ್ ಹೋಗುತ್ತೆ ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ದ ಲೊಕೇಶನ್ ಅದು 3 o'clock ಪೊಸಿಷನಲ್ಲಿರ್ಬೋದು, 6 o'clock, 12 o'clock, 9 o'clock. ಸೊ ಅವ್ರಿಗೆ ಎಕ್ಸಾಮಿನೇಷನ್ ಮಾಡಿ ಸೊ ಆ ಪೊಸಿಷನಲ್ಲಿ ಅದು ಲೊಕೇಟ್ ಆಗಿರುತ್ತೆ. ಆ್ಯಂಡ್ ಪೈಲ್ಸ್ ಅಂತ ಬಂದಾಗ ಸೊ ಮೋಸ್ಟ್ ಆಫ್ ದಿ ಪೀಪಲಲ್ಲಿ ನಾವು ನೋಡೋದಾದರೆ ಪೇಯ್ನ್ ಹೆಚ್ಚಾಗಿ ಕಾಣಿಸುತ್ತೆ, ಡಿಸ್ಕಂಫರ್ಟ್ ಇರ್ಬೋದು ಕೂತ್ಕೊಳ್ಬೇಕಾದ್ರೆ, ಆ್ಯಂಡ್ ಮೋಷನ್ ಪಾಸ್ ಆದಮೇಲೆ ತುಂಬ ಉರಿ ಆಗುವಂಥದ್ದು ಇರ್ಬೋದು ಆ್ಯಂಡ್ ಬ್ಲಡ್ ಮಿಕ್ಸ್ಡ್ ವಿತ್ ಸ್ಟೂಲ್ಸ್ ಅಂತ ಹೇಳ್ತೀವಿ. ಸೊ ಸಮ್ಟೈಮ್ಸ್ ಫಿಷರ್ ಆ್ಯಂಡ್ ಪೈಲ್ಸ್ ವುಡ್ ಬಿ ಕಂಬೈನ್ಡ್. ಸೊ ಆಗ ಅವ್ರಿಗೆ ಬ್ಲಡ್ ಕೂಡ ಬರ್ಬೋದು. ಆ್ಯಂಡ್ ಇನ್ ಕೇಸ್ ಆಫ್ ಇಂಟರ್ನಲ್ ಹೆಮೊರಾಯ್ಡ್ಸ್ ಅಂದರೆ ಈಗ ಹೊರಗಡೆ ಯಾವುದೇ ರೀತಿ ಅವ್ರಿಗೆ ಕಾಣಿಸೋದಿಲ್ಲ. ಸೊ ಬದಲಾಗಿ ಮೋಷನ್ ಪಾಸ್ ಆದಮೇಲೆ ಸೊ ಬ್ಲೈಂಡಾಗಿ ಬ್ಲೀಡಿಂಗ್ ಕೂಡ ಆಗ್ಬೋದು ಅಥವಾ ಬರ್ನಿಂಗ್ ಆಗ್ಬೋದು. ಸೊ ಅದನ್ನು ನಾವು ಇಂಟರ್ನಲ್ ಹೆಮೊರಾಯ್ಡ್ಸಲ್ಲಿ ನೋಡ್ತೀವಿ. ಸೊ ಒಳಗಡೆ ಅವ್ರಿಗೆ ಇಂಟರ್ನಲ್ಲಿ ಕಾಣಿಸಲುತ್ತೆ. ಸೊ ಥ್ರೂ ಎಕ್ಸಾಮಿನೇಷನ್ ಅದನ್ನು ಕಾಣಿಸುವಂಥದ್ದು ಥ್ರೂ ಪ್ರೊಕ್ಟೋಸ್ಕೋಪಿ ಮುಖಾಂತರ. ಸೊ ಹೊರಗಡೆ ಯಾವುದೇ ರೀತಿ ಅವ್ರಿಗೆ ಸಿಂಪ್ಟಮ್ಸ್ ಕಾಣೋದಿಲ್ಲ. ಸೊ ಇಟ್ ಈಸ್ ಮೋರ್ ಆಫ್ ಇಂಟರ್ನಲ್ ಹೆಮೊರಾಯ್ಡ್ಸ್ ಅಂತ ಹೇಳಿ. ಇನ್ನು ಯಾವ ಏಜ್ ಅವರಿಗೆ ಜಾಸ್ತಿ ಕಾಣಿಸ್ಕೊಳ್ಳುವಂಥದ್ದು ಪೈಲ್ಸ್ ಅನ್ನೋದು? ಸೊ ನವಡೇಸ್ ವಿ ಸಿ ಇನ್ ಎಂಗೇಜ್ ಆಲ್ಸೋ. ಸೊ ಹೆಚ್ಚಾಗಿ ನೋಡೋದಾದರೆ ಓಲ್ಡ್ ಏಜ್ ಗ್ರೂಪಲ್ಲಿ ಕಾಣಿಸುತ್ತೆ. ಸೊ ಡ್ಯೂ ಟು ಒಂದು ಇಂಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಗ್ಯಾಸ್ಟ್ರೈಟಿಸ್ ಇರ್ಬೋದು. ಮೇಲ್ಸಲ್ಲಿ ಕೂಡ ಹೆಚ್ಚಾಗಿ ಕಾಣಿಸುವಂಥದ್ದು ಬಿಕಾಸ್ ಆಫ್ ದರ್ ಹ್ಯಾಬಿಟ್ಸ್ ಇರ್ಬೋದು, ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಇರ್ಬೋದು. ಸೊ ಅದರಿಂದ ಮತ್ತಷ್ಟು ಇದು ಟ್ರಿಗರ್ ಆಗುವಂಥದ್ದು. ಆ್ಯಂಡ್ ಹೆಚ್ಚಾಗಿ ನಾನ್ ವೆಜ್ ಅಥವಾ ರೆಡ್ ಮೀಟ್ ಕನ್ಸಂಪ್ಷನ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಯಾವುದೇ ರೀತಿ ಒಂದು ಫೈಬರ್ ಅಂಶ ಕಮ್ಮಿ ಇರೋದ್ರಿಂದ ಅಥವಾ ಹೈ ಪ್ರೋಟೀನ್ ಇಂಟೇಕಿಂದ ಸೊ ಅವ್ರಿಗೆ ನಾನ್ ವೆಜ್ ತೊಗೊಂಡಾಗ ಎಕ್ಸೆಸಿವ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಕೆಲವ್ರಿಗೆ ಅಕ್ಯೂಟ್ ಹೆಮೊರಾಯ್ಡ್ಸ್ ಅಥವಾ ಅಕ್ಯೂಟ್ ಫಿಷರ್ಸ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಗ್ರೀನ್ ಚಿಲ್ಲೀಸ್ ಕನ್ಸಂಪ್ಷನ್ ಮಾಡಿದಾಗ ಅಥವಾ ಸ್ಪೈಸಿ ಆಯಿಲಿ ಫ್ರೈಡ್ ಐಟಮ್ಸ್ ಇರ್ಬೋದು ಅಥವಾ ನಾನ್ ವೆಜ್ ಕನ್ಸಂಪ್ಷನ್ ಇರ್ಬೋದು. ಸೊ ಆ ಟೈಮಲ್ಲಿ ಹೆಚ್ಚಾಗಿ ಫಿಷರ್ ಸಮಸ್ಯೆನ ನೋಡ್ತೀವಿ. ಸೊ ಅದು ಅವ್ರು ಹಾಗೆ ನೆಗ್ಲೆಕ್ಟ್ ಮಾಡಿರ್ತಾರೆ ಹೀಲ್ ಆಗುತ್ತೆ ಅಂತ. ಸೊ ಯಾವಾಗ ಅದು ಪದೇ ಪದೇ ರೆಕರ್ ಆಗುತ್ತೋ ಸೊ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಫಿಷರ್ಸ್ ಅಂತ ಹೇಳ್ಬೋದು. ಆ್ಯಂಟೀರಿಯರ್ ಲೊಕೇಶನ್ ಇರ್ಬೋದು, ಪೋಸ್ಟೀರಿಯರ್ ಅಥವಾ ಲ್ಯಾಟ್ರಲ್ ವಾಲ್ ಫಿಷರ್ ಅಂತ. ಸೊ ಡಿಪೆಂಡಿಂಗ್ ಅಪಾನ್ ಲೊಕೇಶನ್ ಡಿವೈಡ್ ಮಾಡುವಂಥದ್ದು. ಸೊ ಇತ್ತೀಚೆಗೆ ನಾವು ಮಕ್ಕಳಲ್ಲಿ ಕೂಡ ಈ ಸಮಸ್ಯೆನ ನೋಡ್ತೀವಿ. ಹೆಚ್ಚಾಗಿ ಫಿಸಿಯೋಲಾಜಿಕಲ್ ಫಿಷರ್ಸ್ನ ನೋಡ್ಬೋದು. ಸೊ ಈಗ ಮಕ್ಕಳಲ್ಲಿ ಸ್ಟೂಲ್ ಪಾಸ್ ಮಾಡುವಂಥದ್ದು. ಸೊ ಕೆಲವ್ರಿಗೆ ಹ್ಯಾಬಿಟ್ ಇರೋದಿಲ್ಲ. ಸೊ ಅವರಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗಿರುತ್ತೆ ಅಥವಾ ಟಾಯ್ಲೆಟ್ ಟ್ರೈನಿಂಗ್ ಇರೋದಿಲ್ಲ. ಸೊ ನಿಂತ್ಕೊಂಡು ಸ್ಟೂಲ್ ಪಾಸ್ ಮಾಡ್ತಿರ್ತಾರೆ. ಸೊ ಇದರಿಂದ ಕಾನ್ಸ್ಟಿಪೇಷನ್ ಆಗಿ ಅವರು ಒಂದು 3 days once 4 days once ಮೋಷನ್ ಪಾಸ್ ಮಾಡುವಂಥದ್ದು. ಸೊ ಇದರಿಂದ ಏನೋ ರೆಕ್ಟಲ್ ರೀಜನಲ್ಲಿ ಬರ್ನಿಂಗ್ ಆಗುವಂಥದ್ದು, ಪೇಯ್ನ್ ಆಗುವಂಥದ್ದು ಮಗುನಲ್ಲಿ ಕಾಣಿಸುತ್ತೆ. ಸೊ ಸಮ್ಟೈಮ್ಸ್ ಇಟ್ ಈಸ್ ಫಿಸಿಯೋಲಾಜಿಕಲ್ ಫಿಷರ್. ಸೊ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲದೇ ಸೊ ತನಗೆ
ತಾನೇ ಹೀಲ್ ಆಗುವಂಥದ್ದು. ಸೊ ಪದೇ ಪದೇ ಬರ್ತಿದೆ, ಮಲ್ಟಿಪಲ್ ಟೈಮ್ಸ್ ಬರ್ತಿದೆ ಅಂತ ಹೇಳಿದಾಗ ಸೊ ರೂಲ್ ಔಟ್ ಮಾಡಬೇಕಾಗುತ್ತೆ ಯಾವ ಕಾರಣದಿಂದ ಆ ಥರ ಆಗ್ತಿದೆ. ಇಂಡೈಜೆಷನ್ ಪ್ರಾಬ್ಲಮ್ ಇರುವಂಥದ್ದು ಅಥವಾ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು, ಇನ್ನು ಮಕ್ಕಳಲ್ಲಿ ನೀರು ಕುಡಿಯೋದು ಕಮ್ಮಿ, ಸೊ ಲ್ಯಾಕ್ ಆಫ್ ವಾಟರ್ ಇಂಟೇಕ್ ಇರ್ಬೋದು, ಅಥವಾ ನಾರಿನಂಶ ಕಮ್ಮಿ ಇರುವಂಥದ್ದು. ಸೊ ಇದನ್ನೆಲ್ಲ ಒಂದು ರೂಲ್ ಔಟ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡೈರೆಕ್ಟ್ ಆಗಿ ನೀವು ಡಾಕ್ಟರ್ ಹತ್ರ ಮಾತಾಡ್ಬೋದು, ಹಾಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ಕೂಡ ತಿಳ್ಕೊಬೋದು. ಡಾಕ್ಟರ್, ಇನ್ನು ಪೈಲ್ಸ್ಗೆನ ಯಾವ ರೀತಿಯಾಗಿ ಡಯಾಗ್ನೈಸ್ ಮಾಡ್ಬೋದು? ಸೊ ಈಗ ಪೈಲ್ಸ್ ಅಂತ ಹೇಳಿದಾಗ ಸೊ ಕೆಲವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ. ಸೊ ಹೆಚ್ಚಾಗಿ ಮುಜುಗರದ ಭಾವನೆ ಅಂತಲೇ ಹೇಳ್ಬೋದು. ಅದರಲ್ಲೂ ಫೀಮೇಲ್ಸ್ ಅಂತ ಬಂದಾಗ ಸೊ ಅವರು ಸೆಲ್ಫ್ ಮೆಡಿಕೇಷನ್ನೇ ಮಾಡುವಂಥದ್ದು ಉತ್ತಮ, ಅಥವಾ ಅವರು ತೋರಿಸ್ಕೊಳ್ಳೋದಿಲ್ಲ. ಸೊ ಅದು ನೆಕ್ಸ್ಟ್ ಸ್ಟೇಜಸ್ ಬೈ ಸ್ಟೇಜಸ್ ಕೂಡ ಹೋಗಿರುತ್ತೆ. ಸೊ ಅವರು ಕ್ಲಿನಿಕಲ್ಲಿ ಬಂದಾಗ ಎಕ್ಸಾಮಿನೇಷನ್ ಥ್ರೂ ಪ್ರೊಕ್ಟೋಸ್ಕೋಪಿ ಅಂತ ಹೇಳ್ತೀವಿ. ಸೊ ಅದರಿಂದ ಗೊತ್ತಾಗುವಂಥದ್ದು ಅವ್ರಿಗೆ ಪೈಲ್ಸ್ ಇದೆಯಾ, ಅಥವಾ ಫಿಷರ್ ಇರುವಂಥದ್ದು, ಅಥವಾ ಫಿಸ್ಟುಲಾ ಇರುವಂಥದ್ದು ಅಂತ. ಸೊ ಸಮ್ಟೈಮ್ಸ್ ಅದು ತುಂಬ ಸಿವಿಯರ್ ಆಗಿದೆ, ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ, ತುಂಬ ಬರ್ನಿಂಗ್ ಇದೆ, ಮಲ್ಟಿಪಲ್ ಹೆಮರಾಯ್ಡ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಅದರಿಂದ ಬ್ಲಡ್ ಬರುವಂಥದ್ದು, ಉರಿ ಆಗುವಂಥದ್ದು, ಡೇ ಟು ಡೇ ಆ್ಯಕ್ಟಿವಿಟೀಸ್ ಕೂಡ ಡಿಸ್ಟರ್ಬ್ ಆಗುತ್ತೆ. ಸೊ ಸಮ್ಟೈಮ್ಸ್ ಇಟ್ ಈಸ್ ಸರ್ಜಿಕಲ್ ಎಮರ್ಜೆನ್ಸಿ ಟು, ಸೊ ಸರ್ಜರಿ ಮುಖಾಂತರ ಕೂಡ ಕ್ಲಿಯರ್ ಆಗುವಂಥದ್ದು. ಸೊ ಇನ್ ದಟ್ ಕೇಸ್ ಕೊಲೊನೋಸ್ಕೋಪಿ ಕೂಡ ಮಾಡ್ಬೋದು. ಸೊ ಅವ್ರಿಗೆ ಕೊಲೊನೋಸ್ಕೋಪಿ ಮಾಡೋದ್ರಿಂದ ಸೊ ಯಾವ ರೀತಿ ಆಗಿದೆ ಒಳಗಡೆ, ಸೊ ಇಟ್ ಈಸ್ ಫಿಷರ್ ಅಥವಾ ಪೈಲ್ಸ್ ಇರುವಂಥದ್ದು, ಅಥವಾ ಇಂಟೆಸ್ಟೈನಲ್ ಡಿಸಾರ್ಡರ್ಸ್ ಇರೋದ್ರಿಂದ ಲೈಕ್ ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು, ಅಥವಾ ಕ್ರಾನ್ಸ್ ಡಿಸೀಸ್ ಇರ್ಬೋದು. ಸೊ ಅದರಿಂದ ಈ ಥರ ಪೈಲ್ಸ್ ಫಿಷರ್ ಫಿಸ್ಟುಲಾ ಆಗಿರುವಂಥದ್ದು. ಸೊ ಇದೆಲ್ಲವನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಆ್ಯಂಡ್ ನಾರ್ಮಲ್ ಆಗಿ ಬ್ಲಡ್ ಕೌಂಟ್ ಮಾಡಿಸುವಂಥದ್ದು, ಬಿಕಾಸ್ ಫಿಷರ್ ಆಗಿರ್ಬೋದು ಅಥವಾ ಪೈಲ್ಸ್ ಆಗಿರ್ಬೋದು, ಸೊ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ ಅವ್ರಿಗೆ ಕಂಟಿನ್ಯೂ ಆಗಿ. ಸೊ ಅದರಿಂದ ಹಿಮೋಗ್ಲೋಬಿನ್ ಏನಾದರೂ ಕಮ್ಮಿ ಇರುವಂಥದ್ದು, ಅಥವಾ ಇನ್ಫೆಕ್ಷನ್ ಏನಾದರೂ ಆಗಿರುವಂಥದ್ದು, ಸೊ ಒಂದು CBC ಇರ್ಬೋದು, ಅಥವಾ ಎಗೇನ್ ಡಿಪೆಂಡ್ಸ್, ಅವ್ರು ಆಲ್ರೆಡಿ ಮೆಟಬಾಲಿಕ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿರ್ತಾರೆ, ಡಯಾಬಿಟಿಕ್ ಇರೋದು, ಅಥವಾ ಹೈಪರ್ಟೆನ್ಸಿವ್ ಇರ್ಬೋದು, ಅಥವಾ ಅಂಡರ್ಲೈನ್ ಥೈರಾಯ್ಡ್ ಡಿಸಾರ್ಡರ್ಸ್ ಇರ್ಬೋದು. ಸೊ ಇನ್ ದಟ್ ಕೇಸ್ ಡಿಪೆಂಡಿಂಗ್ ಅಪಾನ್ ದಟ್ ಕೆಲವು ಹಾರ್ಮೋನಲ್ ಟೆಸ್ಟ್ ಇರ್ಬೋದು, ಅಥವಾ ಶುಗರ್ ಲೆವೆಲ್ಸ್ ಏನಾದರೂ ಕಂಟ್ರೋಲ್ ಇದೆಯಾ, ಸೊ ಇದನ್ನೆಲ್ಲ ಮಾಡಿಸೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ಪೈಲ್ಸ್ ಅನ್ನೋ ವಿಷಯ ಬಂದರೆ ತುಂಬ ಜನ ಮುಜುಗರ ಮಾಡ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ, ಆ ವಿಷಯ ಬಂದು ಮಾತಾಡೋದೇ ಇಲ್ಲ. ಹಾಗಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೊಳ್ಳುತ್ತೆ? ಸೊ ಈಗ ಪೈಲ್ಸ್ ಇಫ್ ಇಟ್ ಈಸ್ ಅನ್ಟ್ರೀಟೆಡ್ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್. ಸೊ ಬಿಕಾಸ್ ಅವ್ರಿಗೆ ಏನೋ ರೆಕ್ಟಲ್ ರೀಜನಲ್ಲಿ ಈಗ ಮಲ್ಟಿಪಲ್ ಹೆಮೊರಾಯ್ಡ್ಸ್ ಆದಾಗ ಸೊ ಅವ್ರಿಗೆ ಮೋಷನ್ ಪಾಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಸೊ ಅವ್ರಿಗೆ ಜಾಗ ಕೂಡ ಸಣ್ಣದಾಗುವಂಥದ್ದು. ಸೊ ಇದರಿಂದ ಅವ್ರಿಗೆ ಸಿವಿಯರಾಗಿ ಒಂದು ಬ್ಲಡ್ ಆಗ್ಬೋದು, ಅಥವಾ ಬ್ಲೀಡಿಂಗ್ ಟೆಂಡೆನ್ಸಿ ಆಗ್ಬೋದು, ಕಂಟಿನ್ಯೂಸ್ ಸ್ಟೂಲ್ ಪಾಸ್ ಮಾಡಿದಾಗ, ಆ್ಯಂಡ್ ಆ್ಯಸ್ ವೆಲ್ ಆಸ್ ಇಂಟರ್ನಲ್ ಹೆಮೊರಾಯ್ಡ್ಸ್ ಕೂಡ ಆಗ್ಬೋದು. ಆ್ಯಂಡ್ ಇಂಟೆಸ್ಟೈನಲ್ ಅಫೆಕ್ಷನ್ ಹೆಚ್ಚಾದಾಗ ಸೊ ಮೋರ್ ಆಫ್ ಇಂಟೆಸ್ಟೈನಲ್ ಡಿಸಾರ್ಡರ್, ಅಥವಾ ಸಮ್ಟೈಮ್ಸ್ ರೇರ್ ಕಂಡೀಷನ್ ರೆಕ್ಟಲ್ ಕ್ಯಾನ್ಸರ್ ಕೂಡ ನೋಡ್ಬೋದು ಇಫ್ ಇಟ್ ಇಸ್ ನೆಗ್ಲೆಕ್ಟೆಡ್. ಆ್ಯಂಡ್ ಅನಿಮಿಕ್ ಕಂಡೀಷನ್ಸ್ನ ಕೂಡ ನೋಡ್ತೀವಿ, ರಕ್ತಹೀನತೆಯನ್ನು ನೋಡ್ಬೋದು. ಸೊ ಹಾಗಾಗಿ ಪೈಲ್ಸ್ ಅಂತ ಬಂದಾಗ ನೆಗ್ಲೆಕ್ಟ್ ಮಾಡೋದು ಉತ್ತಮ ಅಲ್ಲ. ಸೊ ಅವ್ರಿಗೆ ಯಾವಾಗ ಮೋರ್ ದೆನ್ 3 ವೀಕ್ಸಿಂದ ಸಿಂಪ್ಟಮ್ಸ್ ಇದೆ, ಸೊ ಅಥವಾ ಆಗಾಗ ರೋಗ ಲಕ್ಷಣಗಳು ಕಾಣಿಸ್ತಿದೆ ಅಂತ ಹೇಳಿದಾಗ ಸೊ ವೈದ್ಯರನ್ನು ಅವರು ಭೇಟಿ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಸೊ ಅಲಾಂಗ್ ವಿತ್ ದಟ್ ಅರ್ಲಿ ಮೆಡಿಕೇಷನ್ಸ್ ಇದ್ದಾಗ ಫರ್ದರ್ ಕಾಂಪ್ಲಿಕೇಶನ್ಸ್ ಅಂದರೆ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋಗದೇ ಇರೋ ಥರ ಕೂಡ ಪ್ರಿವೆನ್ಷನ್ ಮಾಡ್ಬೋದು. ಇನ್ನು ಹೆರಿಡಿಟಿ ಕೂಡ ಕಾರಣ ಆಗುತ್ತೆ ಪೈಲ್ಸ್ಗೆ, ಫಿಷರ್ಗೆ ಮತ್ತು ಫಿಸ್ಟುಲಾಗೆ ಹೆರಿಡಿಟಿ ಕೂಡ ಕಾರಣ ಆಗುತ್ತಾ? ಸೊ ಈಗ ಪೈಲ್ಸ್ ಫಿಷರ್ ಫಿಸ್ಟುಲಾ ಆಗಿರ್ಬೋದು, ಸೊ ಹೆಚ್ಚಾಗಿ ನಾವು ಅಂಡರ್ಲೈನ್ ಡಿಸಾರ್ಡರ್ಸ್ ಇದ್ದಾಗ ಸೊ ಅವ್ರಿಗೆ ಅರ್ಲಿ ಸ್ಟೇಜಸಲ್ಲಿ ನೋಡ್ಬೋದು. ಇಫ್ ದೇರ್ ಇಸ್ ಎ ಫ್ಯಾಮಿಲಿ ಹಿಸ್ಟ್ರಿ 10 to 15% ಆಫ್ ದಿ ಕೇಸಸಲ್ಲಿ IBS ಸಮಸ್ಯೆ ಇರ್ಬೋದು, ಅಥವಾ ಪೈಲ್ಸ್ ಫಿಷರ್ ಸಮಸ್ಯೆ ಇರ್ಬೋದು. ಸೊ ಅದರಿಂದ ಒಂದು ಲೀಡಿಂಗ್ ಕಾಸ್ ಅಂತ ಕೂಡ ಹೇಳ್ಬೋದು. ಹೆಚ್ಚಾಗಿ IBS ಇಂದ ಸಫರ್ ಆಗ್ತಿರ್ತಾರೆ, ಅವ್ರಿಗೆ ಐದರ್ ಕಾನ್ಸ್ಟಿಪೇಷನ್ ಇರುತ್ತೆ, ಅಥವಾ ಡಯೇರಿಯಾ ಇರುತ್ತೆ, ಆ್ಯಂಡ್ ಕಂಟಿನ್ಯೂ ಡಯೇರಿಯಾ ಇರುವಂಥದ್ದು, ಅಥವಾ ಮಲ್ಟಿಪಲ್ ಟೈಮ್ಸ್ ಕಾನ್ಸ್ಟಿಪೇಷನ್ ಆದಾಗ ಸೊ ಏನು ರೆಕ್ಟಲ್ ರೀಜನಲ್ಲಿ ಇಂಜುರಿ ಆಗುವಂಥದ್ದು. ಸೊ ಅದು ಕೂಡ ಒಂದು ಪೈಲ್ಸ್ ಅಥವಾ ಫಿಷರ್ ಸಮಸ್ಯೆಗೆ ಕಾರಣ ಆಗುವಂಥದ್ದು. ಸೊ ಇನ್ನು ಫಿಸ್ಟುಲಾ ಕೂಡ ನೋಡ್ತೀವಿ, ಎಸ್ಪೆಷಲಿ ಇಫ್ ದೇ ಆರ್ ಡಯಾಬಿಟಿಕ್, ಫ್ರೀಕ್ವೆಂಟ್ಲಿ ಅದು ಬರ್ತಾ ಇರುತ್ತೆ. ಪಸ್ ಫಾರ್ಮೇಷನ್ ಆಗಿರ್ಬೋದು, ಅಥವಾ ಪೆರಿನಲ್ ಆಪ್ಸಿಸ್ ಫಾರ್ಮೇಷನ್ ಆಗಿರ್ಬೋದು, ಫಿಸ್ಟುಲಾನಲ್ಲಿ ನಾವು ನೋಡ್ಬೋದು. ಸೊ ಡ್ಯೂ ಟು ದೇರ್ ಲೈಫ್ ಸ್ಟೈಲಿಂದ ಅದು ರೆಕರ್ ಆಗುವಂಥದ್ದು, ಅಥವಾ ಹೆಚ್ಚಾಗಿ ನಮ್ಮ ಡಯಟ್ ಅಥವಾ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ. ಸೊ ನಾವು ತಗೊಳ್ಳೋ ಆಹಾರದಲ್ಲಿ ಸಮತೋಲನ ಆಹಾರ ಇಲ್ಲ. ಸೊ ನಾರಿನಂಶ ತುಂಬ ಕಮ್ಮಿ ಆಗಿರುತ್ತೆ, ಹೈ ಪ್ರೋಟೀನ್ ಇಂಟೇಕ್ ಇರ್ಬೋದು, ಅಥವಾ ಕಾರ್ಬೋಹೈಡ್ರೇಟ್ಸ್ ಇಂಟೇಕ್ ಇರ್ಬೋದು, ಹೆಚ್ಚಾಗಿ ಸಪ್ಲಿಮೆಂಟ್ಸ್ ಯೂಸ್ ಮಾಡೋದಿರ್ಬೋದು, ಅದು ಕೂಡ ಕಾರಣ ಆಗುವಂಥದ್ದು. ಸೊ ಇನ್ನು ಪೋಸ್ಟ್ ಸರ್ಜಿಕಲ್ ಕೇಸಸಲ್ಲಿ ನಾವು ನೋಡ್ತೀವಿ, ಸೊ ಬೇರೆ ಯಾವುದಕ್ಕೂ ಒಂದು ಸರ್ಜರಿ ಮಾಡಿಸ್ಕೊಂಡಿರ್ತಾರೆ, ಸೊ ತದನಂತರ ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಸೊ ಅದರಿಂದ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗಿ ಸೊ ದಟ್ ಕ್ಯಾನ್ ಆಲ್ಸೋ ಲೀಡ್ ಟು ಪೈಲ್ಸ್ ಅಥವಾ ಫಿಷರ್ ಸಮಸ್ಯೆ ಆಗಿರುವಂಥದ್ದನ್ನ ಕೂಡ ನೋಡ್ಬೋದು.
ಆ್ಯಂಡ್ ಹೆಚ್ಚಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ. ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಸೊ ಒಂದೇ ಕಡೆ ಕೂತ್ಕೊಂಡಿರ್ತಾರೆ. ಸೊ ಲ್ಯಾಕ್ ಆಫ್ ಆ್ಯಕ್ಟಿವಿಟಿ ಇದ್ದಾಗ ಸೊ ಅವರಲ್ಲಿ ಕೂಡ ದೇ ಆರ್ ಮೋರ್ ಪ್ರೋನ್ ಟು 15-20% ಆಫ್ ದಿ ಕೇಸಸಲ್ಲಿ ಅಂತ ಹೇಳ್ಬೋದು. ಇನ್ನು ಲೈಫ್ ಸ್ಟೈಲ್ ಮತ್ತು ಫುಡ್ ಕೂಡ ಕಾರಣ ಆಗುತ್ತೆ ಪೈಲ್ಸ್ ಅಂತ ಬಂದಾಗ. ಹಾಗಾಗಿ ಲೈಫ್ ಸ್ಟೈಲ್ ಮತ್ತು ಫುಡ್ಡಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಬೋದು? ಸೊ ಈಗ ಐದರ್ ಪೈಲ್ಸ್ ಇರ್ಬೋದು ಅಥವಾ ಫಿಷರ್ ಸಮಸ್ಯೆ ಆಗಿರ್ಬೋದು. ಸೊ ಹೆಚ್ಚಾಗಿ ನಮ್ಮ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ ಹೈ ಕನ್ಸಂಪ್ಷನ್ ಆಫ್ ರೆಡ್ ಮೀಟ್ ಅಥವಾ ನಾನ್ ವೆಜ್ ಇಂಟೇಕ್ ಇದ್ದಾಗ ಸೊ ಅವರಲ್ಲಿ ಹೆಚ್ಚಾಗಿ ನಾವು ಈ ಪೈಲ್ಸ್ ಅಥವಾ ಫಿಷರ್ ಸಮಸ್ಯೆನ ನೋಡುವಂಥದ್ದು. ಸೊ ಹಾಗಾಗಿ ಅವರ ಒಂದು ಡಯಟ್ ಆ್ಯಂಡ್ ಲೈಫ್ ಸ್ಟೈಲಲ್ಲಿ ಒಂದು ಫೈಬರ್ ಐಟಮ್ಸ್ ಅಟ್ಲೀಸ್ಟ್ 25 ಗ್ರಾಮ್ ಫೈಬರ್ ಪರ್ ಡೇ ಅಂತ ಹೇಳ್ಬೋದು, ಅದನ್ನು ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ವಾಟರ್ ಇಂಟೇಕ್ ಶುಡ್ ಬಿ ಗುಡ್ ಅಂತಲೇ ಹೇಳ್ಬೋದು. ಸೊ ಅಟ್ಲೀಸ್ಟ್ ಅವ್ರಿಗೆ 8 to 10 ಗ್ಲಾಸಸ್ ಆಫ್ ವಾಟರ್ ಪರ್ ಡೇ ಅಂತ. ಸೊ ಲ್ಯಾಕ್ ಆಫ್ ಹೈಡ್ರೇಷನ್ ಇದ್ದಾಗಲೂ ಕೂಡ ಸೊ ಅವ್ರಿಗೆ ಡಿಹೈಡ್ರೇಷನಿಂದಾಗಿ ಕಾನ್ಸ್ಟಿಪೇಷನ್ ಆಗ್ಬೋದು. ಸೊ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗುತ್ತೆ. ಸೊ ಅದು ಕೂಡ ಲೀಡ್ ಮಾಡುವಂಥದ್ದು. ಸೊ ಇನ್ನು ಮುಂಚೆನೇ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಿರ್ತಾರೆ. ಸೊ ಇಂಡೈಜೆಷನ್ ಆಗ್ತಿರುತ್ತೆ ಅಥವಾ H. ಪೈಲೋರಿ ಬ್ಯಾಕ್ಟೀರಿಯಾ. ಕಾಲರ್ ಇದ್ದಾರೆ, ಮಾತಾಡೋಣ. ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ ಕೇಳಿಸ್ತಾ ಇದೆಯಾ? ಅವ ಬೆಂಗಳೂರಿಂದ ಮಾಡ್ತಿರೋದು. ಹೆಸರೇನು? ಅವ ರಾಜ ಇವ. ಜೋರಾಗಿ ಮಾತಾಡಿಮ್ಮ, ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆಯಾ? ಅವ ರಾಜವ ಅಂತ ಮಾತಾಡ್ತಿರೋದು ಕಣವ. ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಹಲೋ, ಡಾಕ್ಟರ್ ಅವ. ನನ್ನ ಮೊಮ್ಮಗನ್ ಪೈಲ್ಸ್ ಆಗ್ಬಿಟ್ಟದ್ ಕಣವ. ಅದು ಏನ್ ಮಾಡ್ಬೇಕು ಅಂತ ಹೊಸಿ ಹೇಳವ. ಯಾವಾಗಿಂದ ಇದೆ ಅಮ್ಮ? ಎಷ್ಟು ದಿವಸದಿಂದ ಇದೆ? ಅದು ಇತ್ತೀಚೆಗೆ ಒಂದು ವಾರದಿಂದ ಕಾಣಿಸ್ಕೊಂಡಿದ್ ಕಣವ. ಓಕೆ, ಟ್ರೀಟ್ಮೆಂಟ್ ಏನಾದರೂ ಮಾಡಿರುವಂಥದ್ದಾ? ಇಲ್ಲ ಕಣವ, ಹೇಳ್ತಿದೀವ ಅಥವಾ ಹೋಯ್ತಿಲ್ಲ. ಓಕೆ, ನೋಡಿ, ಫಸ್ಟು ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಸೊ ಅದು ಪೈಲ್ಸ್ ಏನಾ ಅಂತ ನೋಡಬೇಕು. ಸಮ್ಟೈಮ್ಸ್ ಫಿಷರ್ ಇದ್ದಾಗಲೂ ಕೂಡ ಆಗ್ಬೋದು. ಆ್ಯಂಡ್ ಈಗ 1 ವಾರದಿಂದ ಕಾಣಿಸ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಅವರ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಸ್ಪೈಸಿ ಮಸಾಲ ಎಲ್ಲ ಅವಾಯ್ಡ್ ಮಾಡುವಂಥದ್ದು, ಹೆಚ್ಚಾಗಿ ನೀರಿನ ಅಂಶ ತೊಗೊಳ್ಳುವಂಥದ್ದು, ವಾಟರ್ ಇಂಟೇಕ್ ಜಾಸ್ತಿ ಮಾಡುವಂಥದ್ದು, ಅಥವಾ ಅದ್ರ ಜೊತೆಗೆ ವೆಜಿಟೇಬಲ್ ಫೈಬರ್ಸ್, ಸೊಪ್ಪು ತರಕಾರಿಗಳನ್ನ ಯಥೇಚ್ಛವಾಗಿ ಸೇವಿಸುವಂಥದ್ದು. ಸೊ ಇದೆಲ್ಲವನ್ನು ಮಾಡಿ ಅಂದರೂ ಕಮ್ಮಿ ಆಗ್ತಾ ಇಲ್ಲ. ಸೊ ಹಾಗೆ ಕಂಟಿನ್ಯೂ ಆಗ್ತಿದೆ. ಸೊ ಮೋಷನ್ ಪಾಸ್ ಆದಮೇಲೆ ಬರ್ನಿಂಗ್ ಆಗುವಂಥದ್ದು, ಅಥವಾ ಹೊರಗಡೆ ಏನಾದರೂ ಬ್ಲಡ್ ವೆಸಲ್ಸ್ ಎಂಗಾಜ್ಮೆಂಟ್ ಆಗಿರುವಂಥದ್ದು ಇರ್ಬೋದು, ಸ್ಕಿನ್ ಟ್ಯಾಗ್ ಥರ ಔಟ್ಸೈಡ್ ಬಂದಿರ್ಬೋದು. ಸೊ ಈ ಥರ ಇದ್ದಾಗ ಸೊ ನೀವು ಅರ್ಲಿಯಾಗಿ ಎಕ್ಸಾಮಿನೇಷನ್ ಮಾಡಿಸಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಇನ್ನೊಬ್ರು ಕಾಲರ್ ಇದ್ದಾರೆ, ಗಣೇಶ್ ಅಂತ. ಗಣೇಶ್, ಎಲ್ಲಿಂದ ಕರೆ ಮಾಡ್ತಿರೋದು? ನಾನು ಈ ಕಡೆ ಅನಂತಪುರ ಕಡೆಯಿಂದ ಕಾಲ್ ಮಾಡಿದ್ದೀನಿ. ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ ಮೇಡಮ್, ನನ್ನ ಹೆಸರು ಗಣೇಶ್ ಅಂತ. ನಮಸ್ತೆ, ಹೇಳಿ. ನಮಸ್ತೆ ಅಮ್ಮ. ಇದು ಆ್ಯಕ್ಚುಲಿ ನಿಮಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇದೆ. ಓಕೆ. ಅಂದರೆ ಮಾರ್ನಿಂಗ್ ಟೈಮಲ್ಲಿ ಅಟ್ಲೀಸ್ಟ್ 3 to 4 ಟೈಮ್ಸ್ ಮೋಷನ್ ಹೋಗಬೇಕಾಗುತ್ತೆ. ಒನ್ ಟೈಮಲ್ಲಿ ಕ್ಲಿಯರ್ ಆಗಲ್ಲ. ಓಕೆ. ಇವಾಗ 1 ಟೈಮ್ ಹೋಗಿದ್ಮೇಲೆ ಸೆಕೆಂಡ್ ಟೈಮ್ ನಾವು ಏನಾದರೂ ನೀರು ಕುಡಿದ್ರು ಕೂಡ ಬರುತ್ತೆ, ಅಥವಾ ಏನಾದರೂ ಟಿಫಿನ್ ಮಾಡಿದ್ರು ಕೂಡ ಮತ್ತೆ ನಾವು ಮೋಷನ್ ಹೋಗಬೇಕು. ಓಕೆ. ಸೊ ಟ್ರೀಟ್ಮೆಂಟ್ ಏನಾದರೂ ಮಾಡಿರುವಂಥದ್ದಾ ನೀವು? ಇಲ್ಲ ಮೇಡಮ್, ಏನು ಮಾಡಿಲ್ಲ ಇಷ್ಟುವರೆಗೂ. ಜಸ್ಟ್ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಕಾನ್ಸ್ಟಿಪೇಷನ್ ಇದೆ ಅಂದರೆ ಆಲ್ರೆಡಿ 10-15 ಇಯರ್ಸ್ನಿಂದ ಹಾಗೆ ಇದೆ. ಅದೇ ಕಂಟಿನ್ಯೂ ಇದೆ. ಅಂದರೆ ಒಂದ್ಸಲ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಥವಾ ಇಲ್ಲ ಅಂತ ಕೇಳಬೇಕು ಫೋನ್ ಮಾಡಿದೆ. ಓಕೆ, ನೋಡಿ, ನೀವು ಹೇಳ್ತಿರೋ ಪ್ರಕಾರ ಇದು IBS ಅಂತ ಹೇಳ್ತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಥವಾ ಡಿಸಾರ್ಡರ್ ಅಂತ. ಸೊ ಅನ್ಸ್ಯಾಟಿಸ್ಫ್ಯಾಕ್ಟರಿ ಪಾಸಿಂಗ್ ಆಫ್ ಸ್ಟೂಲ್ಸ್ ಅಂತ. ಸೊ ನೀವು ಒಂದ್ಸರಿ ಹೋದಾಗ ಮತ್ತೆ ಮತ್ತೆ ನಿಮಗೆ ಹೋಗಬೇಕಂತ ಅನಿಸುವಂಥದ್ದು ವಾಶ್ರೂಮ್ಗೆ. ಸೊ ಈ ಸೆನ್ಸೇಷನ್ ಕಂಟಿನ್ಯೂ ಇರುತ್ತೆ. ಐದರ್ ನಿಮಗೆ ಕಾನ್ಸ್ಟಿಪೇಷನ್ ಅಥವಾ ಡಯೇರಿಯಾ ಆಗ್ಬೋದು. ಸೊ ಒಂದು ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್ ಅಥವಾ ಆ್ಯಂಗ್ಸೈಟಿಯಿಂದ ಕೂಡ ಬರ್ಬೋದು. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಥವಾ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರ್ಬೋದು, ಅಥವಾ ಡ್ಯೂ ಟು ಹ್ಯಾಬಿಟ್ಸ್ ಅಥವಾ ಮೋರ್ ಆಫ್ ಬೆವರೇಜಸ್ ಇಂಟೇಕ್ ಇರ್ಬೋದು. ಸೊ ಹಲವಾರು ಕಾರಣಗಳಿಂದ ಈ IBS ಸಮಸ್ಯೆ ಕಾಣಿಸುತ್ತೆ. ಆ್ಯಂಡ್ 15 ಇಯರ್ಸಿಂದ ಹಾಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಇದು ಹಾಗೆ ಜಾಸ್ತಿ ಆಗ್ತಾ ಹೋದಲ್ಲಿ ಸೊ ನಿಮಗೆ ಇಟ್ ಕ್ಯಾನ್ ಲೀಡ್ ಟು ಏನೋ ರೆಕ್ಟಲ್ ಪ್ರಾಬ್ಲಮ್ಸ್ ಲೈಕ್ ಫಿಷರ್ ಆಗುವಂಥದ್ದು, ಪೈಲ್ಸ್ ಆಗುವಂಥದ್ದು, ಅಥವಾ ನಿಮಗೆ ಇಂಟೆಸ್ಟೈನಲ್ ಡಿಸಾರ್ಡರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಸಾಫ್ಟ್ ಎಕ್ಸಾಮಿನೇಷನ್ ಆ್ಯಂಡ್ ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆದಮೇಲೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು ಗಣೇಶ್. ಇನ್ನು ಲೈಫ್ ಸ್ಟೈಲ್ ಮತ್ತು ಫುಡ್ಡಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಸೊ ಈಗ ಲೈಫ್ ಸ್ಟೈಲ್ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ಸೊ ಮೋರ್ ಆಫ್ ರೆಡಿಮೇಡ್ ಫುಡ್ಸ್ ಇರ್ಬೋದು, ಅಥವಾ ಆ್ಯಂಗ್ಸೈಟಿ ಡಿಸಾರ್ಡರ್ಸ್ ಇರ್ಬೋದು, ಆ್ಯಂಡ್ ಅವರ ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗ್ತಿಲ್ಲ. ಸೊ ಅವರಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥದ್ದು.
ಆ್ಯಂಡ್ ಕೆಲವರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವಂಥದ್ದು ಅಥವಾ ಲೇಟ್ ನೈಟ್ ಡಿನ್ನರ್ ಆಗಿರ್ಬೋದು. ಸೊ ಅದರಿಂದ ಕೂಡ ಈ ಥರ ಸಮಸ್ಯೆ ಕಾಣಿಸುತ್ತೆ. ಸೊ ಇನ್ನು ಕೆಲವರಿಗೆ ಅಕ್ಯೂಟ್ ಕಂಡೀಷನ್ಸ್ ಅಂತಲೇ ಹೇಳ್ಬೋದು. ಸೊ ಈಗ ಫುಡ್ ಇನ್ಫೆಕ್ಷನ್ ಆಗಿ ಕಾಣಿಸ್ಬೋದು, ಅಥವಾ ಕೆಲವು ಫುಡ್ ಐಟಮ್ಸ್ ತೊಗೊಂಡಾಗ ಲೈಕ್ ವೀಟ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಮೈದಾ ಬೇಸ್ಡ್ ಇರ್ಬೋದು, ಸೊ ಇನ್ನು ನಾನ್ ವೆಜ್ ಕನ್ಸಂಪ್ಷನ್ ಇರ್ಬೋದು, ಇನ್ನು ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಅದರಿಂದ ಡಯೇರಿಯಾ ಅಥವಾ ಕಾನ್ಸ್ಟಿಪೇಷನ್ ಆದಾಗ ಸೊ ಇಟ್ ಕ್ಯಾನ್ ಲೀಡ್ ಟು ಮೋರ್ ಆಫ್ ಏನೋರೆಕ್ಟಲ್ ಪ್ರಾಬ್ಲಮ್ಸ್. ಸೊ ಅದು ಕೂಡ ಒಂದು ಕಾರಣ ಆಗುತ್ತೆ. ಸೊ ಆ್ಯಂಡ್ ಅದರಿಂದ ನೋಡ್ಕೋಬೇಕು ಅವ್ರಿಗೆ ಯಾವ ಫುಡ್ ಐಟಮ್ಸಿಂದ ಅಲರ್ಜಿ ಆಗ್ತಿದೆ, ಸೊ ಅದು ಈ ಕಂಡೀಷನ್ಸ್ಗೆ ಏನಾದರೂ ಲೀಡ್ ಮಾಡ್ತಿರುವಂಥದ್ದು ಅಂತ. ಸೊ ಕೆಲವರು ಆ ಫುಡ್ ಐಟಮ್ಸ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿರ್ತಾರೆ, ಬಟ್ ಫುಡ್ ಐಟಮ್ಸ್ ಅಗೇನ್ ಕನ್ಸ್ಯೂಮ್ ಮಾಡಿದಾಗ ಸೊ ಅಕ್ಯೂಟ್ ಏನಲ್ ಫಿಷರ್ ಕಾಣಿಸೋವಂಥದ್ದು ಚಾನ್ಸಸ್ ಆರ್ ಮೋರ್ ಅಂತ ಹೇಳ್ಬೋದು. ಇನ್ನು ಪೈಲ್ಸ್ ಇರೋರು ಸ್ಪೈಸಿ ಫುಡ್ ತಗೋಬಾರ್ದು ಅಂತ ಹೇಳ್ತಾರೆ. ಸ್ಪೈಸಿ ಫುಡ್ನ ತಗೊಳ್ಳೋದ್ರಿಂದ ಇಂಟೇಕ್ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತಾ? ಸೊ ಹೆಚ್ಚಾಗಿ ಈಗ ಪೈಲ್ಸ್ ಇರ್ಬೋದು, ಅಥವಾ ಫಿಷರ್ ಇರ್ಬೋದು, ಫಿಸ್ಟುಲಾ ಸಮಸ್ಯೆ ಇರ್ಬೋದು. ಸೊ ಇಟ್ ಗೆಟ್ ಇನ್ಫೆಕ್ಟೆಡ್ ಇಫ್ ಇಟ್ ಈಸ್ ಲೈಕ್ ಅನ್ಹೈಜಿನಿಕ್ ಕಂಡೀಷನ್ ಮೇಂಟೈನ್ ಮಾಡಿದಾಗ, ಅಥವಾ ಕೆಲವು ಫುಡ್ ಐಟಮ್ಸ್ನ ತೊಗೊಂಡಾಗ ಲೈಕ್ ಅವ್ರಿಗೆ ಫೈಬರ್ ಐಟಮ್ಸ್ ಹೆಚ್ಚಾಗಿರೋದಿಲ್ಲ, ಸೊಪ್ಪು ತರಕಾರಿ ಜಾಸ್ತಿ ಇರೋದಿಲ್ಲ, ಆ್ಯಂಡ್ ಪ್ರೋಟೀನ್ ಇಂಟೇಕ್ ಇರ್ಬೋದು ಅಥವಾ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು. ಸೊ ಕೆಲವರು ಸಪ್ಲಿಮೆಂಟ್ ತೊಗೊಳ್ತಿರ್ತಾರೆ, ಹೈ ಪ್ರೋಟೀನ್ ಇಂಟೇಕ್ ಆಗಿರುತ್ತೆ. ಸೊ ಅಂಥವರಲ್ಲಿ ಹೆಚ್ಚಾಗಿ ಮಲಬದ್ಧತೆ ಸಮಸ್ಯೆನ ನೋಡ್ತೀವಿ, ಅಥವಾ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಅಂಡರ್ಲೈನ್ GERD ಕಂಡೀಷನ್ ಅಂದರೆ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್. ಸೊ ಆಲ್ರೆಡಿ ಅವ್ರಿಗೆ ಸಮಸ್ಯೆ ಉಂಟು ಮಾಡ್ತಾ ಇರುತ್ತೆ, ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗ್ತಿರೋದಿಲ್ಲ, ಅಥವಾ ಅವ್ರಿಗೆ ಓಲ್ಡ್ ಏಜ್ ಟೈಮಲ್ಲಿ ಸಮಸ್ಯೆ ನಾವು ಹೆಚ್ಚಾಗಿ ನೋಡ್ತೀವಿ. ಮೋರ್ ಆಫ್ ಫ್ಲ್ಯಾಟುಲೆನ್ಸ್ ಇರ್ಬೋದು, ಅಥವಾ ಗ್ಯಾಸ್ಟ್ರೈಟಿಸ್ ಟ್ರಿಗರ್ ಆಗ್ಬೋದು, ಊಟ ಮಾಡಿದ ತಕ್ಷಣ ಅವ್ರಿಗೆ ಹೊಟ್ಟೆ ಉಬ್ಬರ ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ಥರ ಎಲ್ಲ ಇದ್ದಾಗ ಸೊ ಅವರು ಆಲ್ಮೋಸ್ಟ್ ಸ್ಪೈಸಿ ಅಥವಾ ಫ್ರೈಡ್ ಐಟಮ್ಸ್ ಇರ್ಬೋದು, ಸೊ ಅಂಥದ್ದನ್ನು ಅವಾಯ್ಡ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಬ್ಲ್ಯಾಂಡ್ ಡಯಟ್ ತೊಗೊಳ್ಳುವಂಥದ್ದು, ಅಲಾಂಗ್ ವಿತ್ ದ್ಯಾಟ್ ಅವ್ರಿಗೆ ಯಥೇಚ್ಛವಾಗಿ ಫೈಬರ್ ಐಟಮ್ಸ್ ಕನ್ಸಂಪ್ಷನ್ ಮಾಡೋದ್ರಿಂದ ಉತ್ತಮ ಅಂತ ಹೇಳ್ಬೋದು. ಇನ್ನು ಪೈಲ್ಸ್ ಅಂತ ಬಂದಾಗ ಸ್ವಲ್ಪ ಜನ ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರೆ, ಅದಾದಮೇಲೆ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಏನು ಕಾರಣ ಅಂತ? ಸೊ ಪೈಲ್ಸ್ ಆಗಿರ್ಬೋದು, ಫಿಷರ್ಸ್, ಫಿಸ್ಟುಲಾ, ಸೊ ಈ ಮೂರು ಕಂಡೀಷನ್ಸಲ್ಲಿ ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಕ್ಲಿನಿಕ್ ಬರೋಕ್ಕೆ ಮುಂಚೆ ಎಷ್ಟೊಂದು ಜನ ಆಪ್ರೇಷನ್ ಮಾಡಿಸಿ ಕೂಡ ಬಂದಿರುವಂಥದ್ದನ್ನ ನೋಡ್ಬೋದು. ಸೊ ಎಗೇನ್ ಒನ್ ಮೋರ್ ಎಪಿಸೋಡ್ ಆಫ್ ಕಾನ್ಸ್ಟಿಪೇಷನ್ ಆಫ್ಟರ್ ಸರ್ಜರಿ, ಅಥವಾ ರಿಕರೆಂಟ್ ಆಗಿ ಅವ್ರಿಗೆ ಕಾನ್ಸ್ಟಿಪೇಷನ್ ಆಗ್ತಿದೆ ಅಥವಾ ಡಯೇರಿಯಾ ಆಗ್ತಿದೆ ಅಂತ ಹೇಳಿದಾಗ ಸೊ ಮತ್ತೆ ಅವ್ರಿಗೆ ರೆಕರ್ ಆಗುವ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಸೊ ಹಾಗಾಗಿ ಫಸ್ಟ್ ಅವರು ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಸೊ ಅದು ಸರ್ಜಿಕಲ್ ಕಂಡೀಷನ್ನ ಅಥವಾ ಸೊ ಹಾಗೆ ಮ್ಯಾನೇಜ್ ಮಾಡ್ಬೋದು. ಆ್ಯಂಡ್ ಹೋಮಿಯೋಪತಿಕ್ ಮೆಡಿಸಿನ್ಸ್, ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಕೊಡೋದ್ರಿಂದ ಸೊ ಅದು ಅವ್ರಿಗೆ ಶಾಶ್ವತ ಪರಿಹಾರ ಅಂತ ಹೇಳ್ಬೋದು. ಇನ್ ಸಮ್ ಕಂಡೀಷನ್ಸ್ ಆಲ್ರೆಡಿ ಅದು ಜಾಸ್ತಿ ಆಗಿದೆ, ಅಥವಾ ಮಲ್ಟಿಪಲ್ ಏನೋರೆಕ್ಟಲ್ ಹೆಚ್ಚಾಗಿ ಫಿಷರ್ಸ್ ಇರ್ಬೋದು, ಮಲ್ಟಿಪಲ್ ಜಾಗದಲ್ಲಿ ಕಾಣಿಸ್ಕೊಂಡಿರುತ್ತೆ, ಅದರಿಂದ ಬ್ಲೀಡಿಂಗ್ ಹೆಚ್ಚಾಗ್ತಿದೆ. ಆ್ಯಂಡ್ ಎಂಗಾರ್ಜ್ಮೆಂಟ್ ಆಫ್ ರೆಕ್ಟಲ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಮಲ್ಟಿಪಲ್ ಇದ್ದಾಗ ಸೊ ಇನ್ ದಟ್ ಕಂಡೀಷನ್ ಸರ್ಜರಿ ಈಸ್ ಅನ್ಅವಾಯ್ಡಬಲ್ ಅಂತ ಹೇಳ್ಬೋದು. ಅಥವಾ ಆಲ್ರೆಡಿ ಅವ್ರಿಗೆ ಅಲ್ಸರೇಟಿವ್ ಕೊಲೈಟಿಸ್ ಅಥವಾ ಕ್ರಾನ್ಸ್ ಡಿಸೀಸ್, ಸೊ ಈ ಥರ ಸಮಸ್ಯೆ ಇದ್ದಾಗ ಸರ್ಜರಿ ಮಾಡಬೇಕಾಗುತ್ತೆ. ಸೊ ರಿಮೈನಿಂಗ್ ಕೇಸಸಲ್ಲಿ ವಿ ನೀಡ್ ಟು ಸಿ ಅವ್ರಿಗೆ ಎಷ್ಟು ಮಟ್ಟಿಗೆ ಅದು ಪ್ರಾಬ್ಲಮ್ ಆಗ್ತಿದೆ, ಸೊ ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಅಥವಾ ಅವರ ಡೇ ಟು ಡೇ ಲೈಫ್ಗೆ ಡಿಸ್ಕಂಫರ್ಟ್ ಆಗ್ತಿದೆಯಾ, ಸೊ ಅದನ್ನು ನೋಡುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಇನ್ನು ಪೈಲ್ಸ್ ಅಂತ ಬಂದಾಗ ಮನೆಮದ್ದುಗಳನ್ನು ಮಾಡೋರು ಜಾಸ್ತಿ ಇರ್ತಾರೆ. ಮನೆಮದ್ದುಗಳಿಂದ ಇದನ್ನು ಕಡಿಮೆ ಮಾಡಬಹುದಾ, ಅಥವಾ ಇದರಿಂದ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತಾ? ಇನ್ನು ಸೊ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ಪೈಲ್ಸ್ ಆಗಿರ್ಬೋದು, ಸೊ ಫಿಷರ್ಸ್ ಆಗಿರ್ಬೋದು, ಸೊ ಅವರು ಫಸ್ಟು ಮದ್ದನ್ನು ಟ್ರೈ ಮಾಡ್ತಿರ್ತಾರೆ, ಅಥವಾ ಕೆಲವರು ಹಾಗೆ ನೆಗ್ಲೆಕ್ಟ್ ಮಾಡಿರುವಂಥದ್ದು ಇಗ್ನೋರೆನ್ಸ್ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಅವರೇ ಸೆಲ್ಫ್ ಮೆಡಿಕೇಷನ್ ಫಸ್ಟ್ ಸ್ಟೂಲ್ ಸಾಫ್ಟ್ನರ್ನ ತೊಗೊಳ್ತಿರ್ತಾರೆ. ಸೊ ಆಲ್ರೆಡಿ ಗ್ರೇಡ್ 1 ಇದ್ದಾಗ ಇಟ್ ಕ್ಯಾನ್ ಲೀಡ್ ಟು ಗ್ರೇಡ್ 2 ಅಥವಾ ಗ್ರೇಡ್ 3 ಪೈಲ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಮೋರ್ ದೆನ್ 3 ವೀಕ್ಸಿಂದ ಅವ್ರಿಗೆ ಸಿಮ್ಟಮ್ಸ್ ಇದೆ ಅಂತ ಹೇಳಿದಾಗ ಸೆಲ್ಫ್ ಮೆಡಿಕೇಷನ್ ಮಾಡೋದು ಉತ್ತಮ ಅಲ್ಲ ಅಂತ ಹೇಳ್ಬೋದು. ಸೊ ಅದರಲ್ಲೂ ಫಿಸ್ಟುಲಾ ಅಂತ ಹೇಳಿದಾಗ ಟ್ರ್ಯಾಕ್ ಫಾರ್ಮೇಷನ್ ಆಗಿರುತ್ತೆ, ಎಗೇನ್ ಕಂಪ್ಲೀಟ್ ಒಂದು ಏನಲ್ ರೀಜನಲ್ಲಿ ಡಿಸ್ಚಾರ್ಜ್ ಆಗುವಂಥದ್ದು, ಪಸ್ ಫಾರ್ಮೇಷನ್ ಆಗುವಂಥದ್ದು, ಅದರಿಂದ ಅವ್ರಿಗೆ ಕಾನ್ಸ್ಟಿಪೇಷನ್ ಅಥವಾ ಬರ್ನಿಂಗ್ ಜೊತೆ ಫೀವರ್ ಕೂಡ ಬರ್ತಿರ್ಬೋದು. ಈ ಥರ ಸಿಸ್ಟಮಿಕ್ ಇನ್ವಾಲ್ವ್ಮೆಂಟ್ ಇದ್ದಾಗ ಸೆಲ್ಫ್ ಮೆಡಿಕೇಷನ್ ಮಾಡೋದು ಕೂಡ ಉತ್ತಮ ಅಲ್ಲ ಅಂತ ಹೇಳ್ಬೋದು. ನಿಮ್ಮ ಹೋಮಿಯೋಪತಿಲಿ ಇದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ? ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ವಿ ನೀಡ್ ಟು ಸಿ ದ ಕಾಸ್. ಸೊ ಯಾವ ಕಾರಣದಿಂದ ಅವ್ರಿಗೆ ಈ ಸಮಸ್ಯೆ ಬಂದಿದೆ, ವೆದರ್ ಇಟ್ ಇಸ್ ಡ್ಯೂ ಟು ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂದಿರುವಂಥದ್ದು,
ಸೊ ಅವರ ಅಥವಾ ಒಂದು ಲೈಫ್ ಸ್ಟೈಲ್ ಅಂತ ಹೇಳ್ಬೋದು, ಒಬೆಸಿಟಿ ಇರ್ತಾರೆ. ಸೊ ಹೆಚ್ಚಾಗಿ ವೆಯ್ಟ್ ತೂಕ ಜಾಸ್ತಿ ಇದ್ದಾಗ ಅವರಲ್ಲಿ ಕಾಣಿಸುತ್ತೆ. ಅಥವಾ ಅಂಡರ್ಲೈನ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರುತ್ತೆ, ಥೈರಾಯ್ಡ್ ಇರ್ಬೋದು, ಡಯಾಬಿಟಿಕ್ ಇರ್ಬೋದು, ಮಲ್ಟಿಪಲ್ ಮೆಡಿಕೇಷನ್ಸ್ ಮಾಡ್ತಿರ್ತಾರೆ. ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಹೈಪರ್ ಥೈರಾಯ್ಡಿಸಮ್ ಇರ್ಬೋದು. ಸೊ ಅವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಥೈರಾಯ್ಡ್ ಎಲ್ಲ ಕಂಟ್ರೋಲಲ್ಲಿ ಇರೋದಾ ಅಂತ ನೋಡುವಂಥ. ಮಾತಾಡೋಣ ಡಾಕ್ಟರ್. ಇನ್ನೊಬ್ರು ಕಾಲರ್ ಇದ್ದಾರೆ. ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ನಿಮ್ಮ ಹೆಸರೇನು? ಹಾಂ, ಎಲ್ಲಿಂದ ಕರೆ ಮಾಡ್ತಿರೋದು? ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ, ಹೇಳಿ. ಮೇಡಮ್, ನಮಗೆ ಸ್ವಲ್ಪ ಈ ಮೋಷನ್ ಪಾಸ್ ಆದರೆ ಉರಿ ಬರುತ್ತೆ. ಓಕೆ. ಅದು ಫಿಶರ್ ಅಂತ ಹೇಳಿದ್ರು, ಒಂದ್ಸರಿ ಎಲ್ಲ ತೋರಿಸಿದ್ದೆ. ಈಗ ಚೆನ್ನಾಗಿ ಡೈಜೆಷನ್ ಆದರೆ ಏನೂ ಬರೋದಿಲ್ಲ. ಓಕೆ. ಉರಿ ಈ ಡೈಜೆಷನ್ ಆಗದೆ ಇದ್ರೆ ಟೈಮಲ್ಲಿ ಉರಿ ಬರುತ್ತೆ ಮೋಷನ್ ಪಾಸ್ ಆದರೆ. ಟ್ರೀಟ್ಮೆಂಟ್ ಏನಾದರೂ ತಗೊಂಡಿದ್ರಾ? ಸ್ಕ್ಯಾನ್ ಏನಾದರೂ ಮಾಡಿಸಿರುವಂಥದ್ದಾ? ಟ್ರೀಟ್ಮೆಂಟಲ್ಲಿ ಒಂದು 3-4 ವರ್ಷದಲ್ಲಿ ಇದರಲ್ಲಿ ತಗೊಂಡಿದ್ದೆ, ಕೆ.ಸಿ. ಜನರಲ್ ಹಾಸ್ಪಿಟ್ಲು ಬೆಂಗಳೂರಲ್ಲಿ. ಓಕೆ. ಅವ್ರೇನು ಕೊಟ್ಟಿರಲಿಲ್ಲ, ಬರೀ ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ರು, ಒಂದು ಟಾನಿಕ್ ಕೊಟ್ಟಿದ್ರು. ಓಕೆ. ಅಂದ್ರೆ ಯಾವುದೋ ಲ್ಯಾಕ್ಸಿಯಾ ಪ್ಲಸ್ ಅಂತಲ್ಲ, ಏನೋ ಲ್ಯಾಕ್ಸಿಯಮ್ ಅಂತಲ್ಲ, ಮತ್ತೆ ಒಂದು ಲಿಗ್ನಗರ್ ಜೆಲ್. ಓಕೆ. ನೋಡಿ, ನೀವು ಹೇಳ್ತಿರೋ ಪ್ರಕಾರ ಫಿಶರ್ ಅಂತ ಹೇಳ್ತಿದ್ದೀರಾ, ಆ್ಯಂಡ್ ತುಂಬ ದಿವಸದಿಂದ ಇದೆ ಅಂತ. ಸೊ ಈ ಫಿಶರ್ ಹಾಗೆ ಬಿಟ್ಟರೆ ಇಟ್ ಕ್ಯಾನ್ ಇನ್ಫೆಕ್ಟ್ ಆ್ಯಂಡ್ ಬಿಕಮ್ ಫಿಸ್ಟುಲಾ ಅಂತ ಕೂಡ ಹೇಳ್ಬೋದು. ಸೊ ಫಿಶರ್ ಅಂತ ಹೇಳಿದಾಗ ಸೊ ನಥಿಂಗ್ ಬಟ್ ನಿಮಗೆ ಏನಲ್ ರೀಜನಲ್ಲಿ ಕ್ರ್ಯಾಕ್ ಆಗಿರುತ್ತೆ. ಸೊ ಸಿಂಗಲ್ ಸೈಡಲ್ಲಿ ಕಾಣಿಸ್ಬೋದು ಅಥವಾ ಮಲ್ಟಿಪಲ್ ಸೈಡಲ್ಲಿ ಕೂಡ ಬರ್ಬೋದು. ಸೊ ಇದು ಬಂದಾಗ ನಿಮಗೆ ಆಫ್ಟರ್ ಪಾಸಿಂಗ್ ದ ಮೋಷನ್ ತುಂಬ ಉರಿ ಆಗುವಂಥದ್ದು, ಸೊ ಅಥವಾ ಆ ಭಾಗದಲ್ಲಿ ಇಚ್ಚಿಂಗ್ ಆಗುವಂಥದ್ದು ಇರ್ಬೋದು. ಸೊ ಇನ್ನು ಸ್ಟೂಲ್ಸ್ ಪಾರ್ಟಿಕಲ್ಸ್ ಎಲ್ಲ ಅಲ್ಲಿ ಬಂದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡೋದು ಕೂಡ ಒಳ್ಳೆಯದಲ್ಲ. ನಿಮಗೆ ಹೋಮಿಯೋಪತಿನಲ್ಲಿ ಮೆಡಿಸಿನ್ಸ್ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಇರುವಂಥದ್ದು. ಸೊ ಅದನ್ನು ನಿಮಗೆ ಯಾವ ಕಂಡೀಷನ್ಸ್ ಇದೆ, ಮಲ್ಟಿಪಲ್ ಇದೆಯಾ ಅಥವಾ ಸಿಂಗಲ್ ಫಿಶರ್ ಇದೆಯಾ, ಸೊ ಲಾಂಗ್ ವಿತ್ ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಸಿಟ್ಸ್ ಬಾತ್ ಮಾಡುವಂಥದ್ದು, ಇಫ್ ನೀಡೆಡ್ ಟ್ರಾನ್ಸ್ರೆಕ್ಟಲ್ ಸ್ಕ್ಯಾನ್ನ ಕೂಡ ಅಡ್ವೈಸ್ ಮಾಡ್ಬೋದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಸಾಫ್ಟ್ವೇರ್ ಎಕ್ಸಾಮಿನೇಷನ್ ಆದಮೇಲೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು. ಇನ್ನು ಹೋಮಿಯೋಪತಿಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತಿದ್ರೆ ಅದನ್ನು ಮುಂದುವರಿಸಿ. ಸೊ ಇನ್ನು ಟ್ರೀಟ್ಮೆಂಟ್ ಬಂದಾಗ ಅಂಡರ್ಲೈನ್ ಕಾಸಸ್ನ ನೋಡಬೇಕಾಗತ್ತೆ. ಸೊ ಸಮ್ಟೈಮ್ಸ್ ಪೈಲ್ಸ್ ಇರ್ಬೋದು, ಫಿಶರ್ಸ್ ಇರ್ಬೋದು. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಇದೆ, ಅವ್ರಿಗೆ ಒಂದು ಡಯಟ್ ಆ್ಯಂಡ್ ಲೈಫ್ ಸ್ಟೈಲಿಂದ ಚೇಂಜಸ್ ಆಗಿದೆ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ಹೈಡ್ರೇಷನ್ ಮಾಡುವಂಥದ್ದು, ಸೊ ಲಾಂಗ್ ವಿತ್ ದಟ್ ಗುಡ್ ಸ್ಲೀಪ್ ಇರ್ಬೋದು. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಅಟ್ಲೀಸ್ಟ್ 45 minutes ಪರ್ ಡೇ, ಆ್ಯಂಡ್ ಹೆಚ್ಚಾಗಿ ನಾರಿನಂಶ ಕನ್ಸಂಪ್ಷನ್ ಅಂದರೆ ವೆಜಿಟೇಬಲ್ಸ್ ಇರ್ಬೋದು, ಸೊಪ್ಪು ತರಕಾರಿ ಇರ್ಬೋದು, ಇದನ್ನು ಹೆಚ್ಚಾಗಿ ತಗೊಳ್ಳುವಂಥದ್ದು. ಸ್ಪೈಸಿ ಮಸಾಲ ಫುಡ್, ನಾನ್ ವೆಜ್ ಇಂಟೇಕ್ ಇದನ್ನು ಲಿಮಿಟೆಡ್ ಮಾಡುವಂಥದ್ದು. ಸೊ ಇದರಿಂದ ಕೆಲವ್ರಿಗೆ ಆಟೋಮ್ಯಾಟಿಕಲಿ ಹೀಲ್ ಆಗುವಂಥದ್ದು. ಸೊ ಯಾವುದೇ ರೀತಿ ಮೆಡಿಕೇಷನ್ಸ್ ಅಗತ್ಯ ಇರೋದಿಲ್ಲ. ಸೊ ಆಲ್ರೆಡಿ ಸ್ಟೇಜ್ ಕ್ರಾಸ್ ಆಗಿದೆ, ಅವ್ರಿಗೆ ಕಾನ್ಸ್ಟಿಪೇಷನ್ ಆಗ್ತಿದೆ ಅಥವಾ ಗ್ರೇಡ್ 1 ಹೆಮರಾಯ್ಡ್ಸ್, ಗ್ರೇಡ್ 2 ಇದೆ ಅಂತ ಹೇಳಿದಾಗ ಡಿಪೆಂಡಿಂಗ್ ಅಪಾನ್ ದ ಕಂಡೀಷನ್ಸ್ ಅಥವಾ ಪೋಸ್ಟ್ ಸರ್ಜರಿಗೆ ಒಳಗಾಗಿರ್ತಾರೆ. ಸೊ ಮತ್ತೆ ರೆಕರ್ ಆಗಿ ಬರ್ತಿದೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇದೆ, ಆ್ಯಂಡ್ ಅಂಡರ್ಲೈನ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದೆ, ಡಯಾಬಿಟಿಕ್, ಹೈಪರ್ಟೆನ್ಷನ್. ಸೊ ಈ ಥರ ಎಲ್ಲ ಇದ್ದಾಗ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೂಡ ಬೇಕಾಗುತ್ತೆ. ಸೊ ಕೆಲವ್ರಿಗೆ ಫ್ಯೂ ಮಂತ್ಸ್ ಬೇಕಾಗ್ಬೋದು, ಇನ್ನು ಕೆಲವ್ರಿಗೆ ಫ್ಯೂ ಇಯರ್ಸ್ ಆಫ್ ಟ್ರೀಟ್ಮೆಂಟ್ ಇಸ್ ಆಲ್ಸೋ ಅವೈಲಬಲ್. ಅಂದರೆ ಅವ್ರಿಗೆ ಕಂಡೀಷನ್ಸ್ ನೋಡಿ ಡಿಪೆಂಡ್ ಆಗುವಂಥದ್ದು. ಆ್ಯಂಡ್ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ಲೇಡಿ ಇರ್ಬೋದು ಅಥವಾ ಪೋಸ್ಟ್ ಡೆಲಿವರಿ ಕಂಡೀಷನ್ಸ್, ಲ್ಯಾಕ್ಟೇಟಿಂಗ್ ಮದರ್, ಸೊ ಅವರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ವೈಲ್ ಫೀಡಿಂಗ್ ಇಟ್ಸ್ ಆಲ್ಸೋ ವೆರಿ ಸೇಫ್. ಸೊ ಅವರು ಮೆಡಿಸಿನ್ಸ್ ಆಗಲೇ ತೊಗೊಂಡ್ರೆ ನೆಕ್ಸ್ಟ್ ಸ್ಟೇಜಿಗೆ ಹೋಗೋದನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪೈಲ್ಸ್, ಫಿಶರ್ ಮತ್ತು ಫಿಸ್ಟುಲಾ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ, ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಇಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡೈರೆಕ್ಟ್ ಆಗಿ ಡಾಕ್ಟರ್ ಹತ್ರ ಮಾತಾಡ್ಬೋದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.